ಈ ಹೊತ್ತಿನ ಲಂಚ್ ಬ್ರೇಕ್ನಲ್ಲಿ ಮೊದಲ ಸ್ಟೋರಿ ಮಾಲೂರು ಕ್ಷೇತ್ರದ ವಿಚಾರ ಸಂಬಂಧ. ಮಾಲೂರು ಕ್ಷೇತ್ರದ ಮತ ಮರು ಎಣಿಕೆಗೆ ಸುಪ್ರೀಂ ಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ಸೂಚನೆಯನ್ನ ಕೊಟ್ಟಿರೋದು ಮರು ಮತ ಎಣಿಕೆಯನ್ನ ಮಾಡಿ ಅಂತ. ಮರು ಮತ ಎಣಿಕೆಯನ್ನ ಮಾಡಿ ಫಲಿತಾಂಶವನ್ನ ಘೋಷಿಸಬೇಡಿ, ಅದರ ಬದಲು ಮುಚ್ಚಿದ ಲಕೋಟೆಯಲ್ಲಿ ಫಲಿತಾಂಶವನ್ನ ಸಲ್ಲಿಕೆ ಮಾಡಿ. ತದನಂತರ 4 ವಾರಗಳ ಕಾಲ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಈ ಹಿಂದೆ ಹೈಕೋರ್ಟ್ ಆದೇಶ ಏನು ಕೊಟ್ಟಿತ್ತು ಅದನ್ನು ಪ್ರಶ್ನೆ ಮಾಡಿ ಶಾಸಕರು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ರು. ಮಾಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ನಂಜೇಗೌಡ 2 ವರ್ಷಗಳ ಕಾಲ ವಿಚಾರಣೆಯನ್ನ ಮಾಡಿ ಹೈಕೋರ್ಟ್ನಲ್ಲಿ ಅಸಿಂಧು ಅಂತ ಘೋಷಣೆಯನ್ನು ಕೂಡ ಮಾಡಲಾಗಿತ್ತು. ಅದಾದ ಮೇಲೆ ಶಾಸಕರ ಪರ ವಕೀಲರು ಅಸಿಂಧುವನ್ನ ಪ್ರಶ್ನೆ ಮಾಡಿ ಜೊತೆಗೆ ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ, ಕದ ತಟ್ಟೋದಕ್ಕೆ, ಈ ಅರ್ಜಿಯನ್ನು ಪ್ರಶ್ನೆ ಮಾಡೋದಕ್ಕೆ 1 ತಿಂಗಳ ಕಾಲಾವಕಾಶ ಇರುತ್ತೆ. ಸೊ ಅಲ್ಲಿ ತನಕ ಈ ಅಸಿಂಧು ಆದೇಶವನ್ನು ತಡೆ ಹಿಡಿಯಿರಿ ಅಂತ ಹೇಳೋದಕ್ಕೆ ಅದನ್ನು ತಡೆ ಹಿಡಿಯಲಾಗಿತ್ತು. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲಾಗಿತ್ತು. ಈಗ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿರೋದು ಮರು ಮತ ಎಣಿಕೆಯನ್ನ ಮಾಡಿ ಅಂತ. ಸೊ ಇದ್ರ ಬಗ್ಗೆ ಶಾಸಕರಾದಂಥ ನಂಜೇಗೌಡರು ಕೂಡ ರಿಯಾಕ್ಷನ್ ಕೊಟ್ಟರು. ಏನಂತಂದ್ರು ಬರೀ ತೋರಿಸ್ತೀನಿ. ರೀಕೌಂಟಿಂಗ್ ಜೊತೆಗೆ ಅಸಿಂಧು ಅಂತೇಳಿ ಒಂದು ಆದೇಶ ಆಗಿತ್ತು. ಅದರಿಂದ ನಾನು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಬರಬೇಕಾಯಿತು. ಇವತ್ತು ಸುಪ್ರೀಂ ಕೋರ್ಟಲ್ಲಿ ನಾನು ಏನು ಅನ್ಕೊಂಡಿದ್ದೀನೋ ಆ ಆದೇಶ ಆಗಿದೆ, ತೃಪ್ತಿ ಆಗಿದೆ, ಸಂತೋಷ ಆಗಿದೆ. ಅಸಿಂಧು ಅಂತ ಏನಿತ್ತೋ ಅಸಿಂಧು ಅಂತ ತೆಗೆದಿದ್ದಾರೆ. ರೀಕೌಂಟಿಂಗ್ ಮಾಡಿ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ಆದರೆ ಇಷ್ಟು 4 ವಾರದಲ್ಲಿ ಮಾಡಿ ಅಂತ ಹೇಳಿಲ್ಲ. ನಾನು ಒಳಗಡೆ ಇದ್ದೆ. ಅದು ಎಲೆಕ್ಷನ್ ಕಮಿಷನರ್ಗೆ ಬಿಟ್ಟಿದ್ದಾರೆ. ರೀಕೌಂಟಿಂಗ್ ಮಾಡಿ ಅಂತ ಹೇಳಿದ್ದಾರೆ. 4 ವಾರಕ್ಕಾದ್ರೂ ಮಾಡಬಹುದು, 2 ವಾರಕ್ಕಾದ್ರೂ ಮಾಡಬಹುದು, ಯಾವಾಗಲೂ ಬೇಕಾದ್ರೂ ಮಾಡಬಹುದು. ನಾನು ಸ್ವಾಗತ ಬಯಸಿದ್ದೇನೆ. ರೀಕೌಂಟಿಂಗ್ ಆದರೆ 100% ನಾನು ಗೆಲ್ತೇನೆ. ಇವತ್ತು ಸುಪ್ರೀಂ ಕೋರ್ಟ್ ಏನು ಆದೇಶ ಆಗಿದೆ ಆದಷ್ಟು ಬೇಗನೆ ರೀಕೌಂಟಿಂಗ್ ಆಗಲಿ. ಆಮೇಲೆ ಅದ್ರ ಜೊತೆಗೆ ಸೀಲ್ಡ್ ಕವರು ಸುಪ್ರೀಂ ಕೋರ್ಟ್ ಕೊಡಕ್ಕೆ ಹೇಳಿದ್ದಾರೆ. ರೀಕೌಂಟಿಂಗ್ ಮಾಡಿ ಸೀಲ್ಡ್ ಕವರ್ ಕೋರ್ಟ್ ಕೊಡಬೇಕು ಅಂತ ಹೇಳಿದ್ದಾರೆ. ಅದರಿಂದ ಇವತ್ತು ಸುಪ್ರೀಂ ಕೋರ್ಟ್ಗೆ ನಾವು ಅಪೀಲ್ ಬಂದಿದ್ದರಿಂದ ನನಗೆ ಸಮಾಧಾನಕರವಾಗಿದೆ. ನನ್ನ ತಾಲೂಕಿನ ಜನತೆ ತುಂಬ ಜನ ಪಾಪ ತುಂಬ ಬೇಜಾರಲ್ಲಿದ್ದರು. ಪೂಜೆಗಳು ಮತ್ತು ನಂಬಿಕೆ ನನ್ನ ಅಭಿಮಾನಿಗಳು ಇದೆಲ್ಲ ಮಾಡ್ತಾ ಇದ್ರು. ಅದರ ನ್ಯಾಯ ಯಾವತ್ತೂ ಕೂಡ ಸಿಗ್ತದೆ ಅನ್ನೋದಕ್ಕೆ ಇವತ್ತು ನಿಜ ಆಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮೇಲೆ ನಂಬಿಕೆ ಇರೋರು, ನ್ಯಾಯದ ಮೇಲೆ ನಂಬಿಕೆ ಇರೋರು ನಾವು ಕಾಂಗ್ರೆಸ್ ಪಕ್ಷದವರು. ಬಿಜೆಪಿ ಅವರ ಬಂದ ಅವರು ಪ್ರತಿ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ವಾಮ ಮಾರ್ಗವನ್ನು ಹುಡುಕ್ತಾರೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಗೆ ಯಾವುದು ವಾಮ ಮಾರ್ಗ ಹುಡುಕೋದು ಗೊತ್ತಿಲ್ಲ. ನಾನು ತುಂಬ ಕೆಳಂತದಿಂದ ಮಾಲೂರು ತಾಲೂಕಲ್ಲಿ ರಾಜಕೀಯ ಬೆಳೆಸ್ಕೊಂಬಂದಂಥ ಜನ 248 ಟೋಟಲ್ ಗೆದ್ದಿದ್ದೆ ನಾನು. ಅದನ್ನ ಅನುಮಾನ ಅಂತೇಳಿ ಅವರು ಹೈಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಬಂದು ಸುಪ್ರೀಂ ಕೋರ್ಟಲ್ಲಿ ಇವತ್ತು ನಂಗೆ ನ್ಯಾಯ ಸಿಕ್ಕಿದೆ, ತೃಪ್ತಿ ಆಗಿದೆ, ಸಂತೋಷ ಆಗ್ತಾ ಇದೆ. ರೀಕೌಂಟಿಂಗ್ ಜೊತೆಗೆ ಅಸಿಂಧು ಅಂತೇಳಿ ಒಂದು ಆದೇಶ ಆಗಿತ್ತು. ಅದರಿಂದ ನಾನು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಬರಬೇಕಾಯಿತು. ಇವತ್ತು ಸುಪ್ರೀಂ ಕೋರ್ಟಲ್ಲಿ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಲೈವ್ನಲ್ಲಿ. ಸಂತೋಷ್, ಮಾಲೂರು ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ವಿಚಾರಕ್ಕೆ ಸಂಬಂಧಪಟ್ಟಂತ ಗೊಂದಲಗಳಿಗೆ ಹೈಕೋರ್ಟ್ನಲ್ಲಿ ಅಸಿಂಧು ಆದೇಶವನ್ನು ಹೊರಡಿಸಲಾಗಿತ್ತು. ಜೊತೆಗೆ ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲಾಗಿತ್ತು. ಈಗ ಮರು ಮತ ಎಣಿಕೆಗೆ ಅವಕಾಶವನ್ನ ಕೊಡಲಾಗಿದೆ. ಏನೇನಾಯ್ತು ಈ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು? ಶರತ್, ಪ್ರಮುಖವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಾಲಿ ಶಾಸಕರಾಗಿರುವಂತಹ ನಂಜೇಗೌಡ ಅವರು ಕೂಡ ಗೆದ್ದಿದ್ದಾರೆ ಅನ್ನುವಂಥದ್ದು. ಅದು ಕೂಡ ಅಲ್ಪ ಮತಗಳಿಂದ 230 ಅಲ್ಪ ಮತಗಳಿಂದ ಗೆದ್ದಿರುವಂಥದ್ದು. ಜೊತೆಗೆ ಅದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಮೊರೆ ಹೋಗಿದ್ದಂತಹ ವಿರೋಧ ಪಕ್ಷದ ಬಿಜೆಪಿ ಪಕ್ಷದ ಸದಸ್ಯನಾಗಿದ್ರು ಮಂಜುನಾಥ್ ಗೌಡ ಅವರು ಕೂಡ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು. ಅದಾದ ಬಳಿಕ ಹೈಕೋರ್ಟ್ ಅದಕ್ಕೆ ಅಸಿಂಧು ಅನ್ನುವಂಥದ್ದನ್ನು ಕೂಡ ಹೇಳಿತ್ತು. ಜೊತೆಗೆ ಮರುಮತ ಎಣಿಕೆ ಮಾಡೋದಕ್ಕೂ ಕೂಡ ಒಂದು ಆದೇಶವನ್ನು ಕೊಟ್ಟಿತ್ತು. ಆದರೆ ಮರುಮತ ಎಣಿಕೆಯನ್ನ ಮಾಡಬಾರದು, ಜೊತೆಗೆ ಅಸಿಂಧುವನ್ನು ಕೂಡ ಮಾಡಬಾರದು ಅನ್ನುವಂತಹ ಒಂದು ನಿಟ್ಟಿನಿಂದಾಗಿ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದಂತಹ ಹಾಲಿ ಶಾಸಕ ನಂಜೇಗೌಡ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು, ಮೇಲ್ಮನವಿಯನ್ನ. ಜೊತೆಗೆ ಇವತ್ತು ವಿಚಾರಣೆಯನ್ನು ಕೂಡ ನಡೆಸಲಾಯಿತು. ಸುಮಾರು 40 ನಿಮಿಷಗಳ ಕಾಲ ಸಂಪೂರ್ಣ ವಿಚಾರಣೆ, ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ ಬಳಿಕ ಸುಪ್ರೀಂ ಕೋರ್ಟ್ ಇದೀಗ ಅಸಿಂಧು ಅನ್ನುವಂತಹ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನ ಸಿಂಧುತ್ವವಾಗಿ ಮುಂದುವರಿಸುವಂತೆ ಹೇಳಿರುವಂತದ್ದು. ಜೊತೆಗೆ 1 ತಿಂಗಳ ಒಳಗಾಗಿ 4 ವಾರಗಳ ಒಳಗಾಗಿ ಆ ಒಂದು ಪ್ರಕ್ರಿಯೆಗಳೇನಿದೆ
ಮರು ಮತ ಎಣಿಕೆ ಮಾಡುವಂತಹ ಪ್ರಕ್ರಿಯೆಗಳನ್ನ ಸಂಪೂರ್ಣವಾಗಿ ಮುಚ್ಚಿದ ಲಕೋಟೆಯಲ್ಲಿ ಸುಪ್ರೀಂ ಕೋರ್ಟಿಗೆ ಸಲ್ಲಿಸಬೇಕು ಅನ್ನುವಂಥದ್ದನ್ನು ಕೂಡ ಹೇಳಲಾಗಿರುವಂತದ್ದು ಚುನಾವಣಾ ಆಯೋಗಕ್ಕೆ. ಬಹುತೇಕ 1 ತಿಂಗಳ ಒಳಗಾಗಿ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಹಾಲಿ ನಡೀತಿರುವಂತಹ ಸಿಂಧುತ್ವದ ಪ್ರಶ್ನೆ, ಹಾಲಿ ಶಾಸಕರು ಶಾಸಕರಾಗಿಯೇ ಇರ್ತಾರೋ ಅಥವಾ ಈಗಾಗಲೇ ಸೋಲು ಅನುಭವಿಸಿರುವಂತಹ ಬಿಜೆಪಿಯ ಏನು ಅಭ್ಯರ್ಥಿ ಏನಿದ್ರು ಮಂಜುನಾಥ್ ಗೌಡ ಅವರು ಶಾಸಕರಾಗ್ತಾರ ಅನ್ನುವಂಥದ್ದನ್ನ ಬಹುತೇಕ ಚುನಾವಣಾ ಆಯೋಗ ಕೊಡುವಂತಹ ಮುಚ್ಚಿದ ಲಕೋಟೆಯ ಈ ಒಂದು ವರದಿ ಏನಿದೆ ಫಲಿತಾಂಶದ ಅದರ ಮೇಲೆ ಎಲ್ಲವೂ ಕೂಡ ನಿರ್ಣಯವಾಗಲಿದೆ. ಆದರೆ ಎಲ್ಲೂ ಕೂಡ ಈ ಒಂದು ಫಲಿತಾಂಶವನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುವ ತನಕ ಕೂಡ ಎಲ್ಲೂ ಬಹಿರಂಗಪಡಿಸಬಾರದು. ಜೊತೆಗೆ ಸುಪ್ರೀಂ ಕೋರ್ಟ್ ಕೊಡುವಂತಹ ಅಂತಿಮ ಆದೇಶದ ಮೇಲೆ ಇದೀಗ ಮಾಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ಥಾನದ ತೂಗುಗತಿ ನಿಂತಿರುವಂತದ್ದು. ಶರತ್, ಸಂತೋಷ್, ಡೀಟೇಲ್ಸ್ಗಾಗಿ.